ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲ ಟ್ರೈನಲ್ಲಿ ಕೂತಿದ್ದಾರೆ. ಬನ್ನಿ. ಬ್ರೋ ಅದೇ ದಕ್ಕರಿಗಳೆಲ್ಲ ನನ್ನ ಫ್ರೆಂಡು ಅದೇ ಪಕ್ಕದ ಬೋಗಿಲಿದ್ದ, ನಾವು ನೋಡ್ಕೊಂಡಿರಲಿಲ್ಲ. ನೆಕ್ಸ್ಟ್ ಸ್ಟಾಪ್ ಬಂದಮೇಲೆ ನಮ್ಮ ಜೊತೆ ಜಾಯ್ನ್ ಆದ. ಅಂತೂ ಇಂತೂ ಮೆಜೆಸ್ಟಿಕ್ ಬಂದು ಗುರು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಹಾಗೆ ಮಾತಾಡ್ಕೊಂಡು ರೈಲ್ವೆ ಸ್ಟೇಷನ್ ಒಳಗೆ ಹೋದೋ. ಸ್ವಲ್ಪ ಟ್ರೈನ್ ಬರೋದು ಲೇಟು ಅಂತ ಗೊತ್ತಾಯಿತು. ಸುಮ್ಮನೆ ಯಾಕೆ ಅಂದ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲೇ ಹೋಟ್ಲಲ್ಲಿ. ನಂತರ ಮಂತ್ರಾಲಯಕ್ಕೆ ಟ್ರೈನ್ ಬಂತು. ಟ್ರೈನ್ಗೆ ಹತ್ಕೊಂಡು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಂತ್ರಾಲಯ ರೋಡ್ ಹತ್ರನೇ ಬಂದು ಇಳಿದು. ಮಧ್ಯರಾತ್ರಿ 2 ಗಂಟೆ ಆಗಿತ್ತು ಫ್ರೆಂಡ್ಸ್. ಆಟ ಮಾಡ್ಕೊಳ್ಳೋಣ ಅಂದ್ಕೊಂಡು ಜಾಸ್ತಿ ಜನ ಇದ್ವಲ್ಲ, ಟಿ ಗಾಡಿ ಮಾಡ್ಕೊಂಡು ಹೊತ್ತಿಗೆ ಹೇಳ್ಬೇಕೆ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ಬೇಕೆ. ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನೋಡಿ ಫ್ರೆಂಡ್ಸ್, ಇದೇ ಮಂತ್ರಾಲಯ. ಅಲ್ಲೇ ರೂಮ್ ಬುಕ್ ಮಾಡಿದ್ವಲ್ಲ, ಜರ್ನಿ ಮಾಡಿ ಸುಸ್ತಾಗಿದ್ದೋ, ಮಲಗ್ದು ಹೊತ್ತಿಗೆ. ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ. ನಾನು ನನ್ನ ಫ್ರೆಂಡ್ಸ್ ಸ್ನಾನ ಮಾಡೋಕ್ಕೆ ಹೊಳೆ ಹತ್ರ ಹೋಗ್ತಾಯಿದ್ದೀವಿ. ಹಾಗೆ ಎಲ್ಲರೂ ಜಾಲಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊಳೆಯಲ್ಲಿ. ನಂದಿ ಬಿಡು, ಇದೇನು ಮಾಡೋದು. ದೇವ್ರ ದರ್ಶನ ಮಾಡೋಣ ಅನ್ಕೊಂಡು ಎಂಟ್ರೆನ್ಸ್ ಬಂದು ಸಖತ್ ರಸಿತು ಗುರು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ದೇವಸ್ಥಾನದೊಳಗೆ ಹೋದೋ. ರಾಘವೇಂದ್ರ ಸ್ವಾಮಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅದರಲ್ಲಿ ಇದ್ದಿದ್ದು ಅರ್ಚಕರು ಯಾರೂ ಬಿಟ್ಟಿಲ್ಲ ವಿಡಿಯೋ ಮಾಡೋಕ್ಕೆ. ಎಂಟ್ರೆನ್ಸಲ್ಲಿ ಎಷ್ಟು ರಸಿತ್ತು, ಒಳಗಡೆನೂ ಅಷ್ಟೇ ರಸಿತ್ತು. ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದು ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಹಾಗೆ ಹೋಟ್ಲಲ್ಲಿ ನಾಷ್ಟ ಮಾಡಿಕೊಂಡು ಅಲ್ಲಿಂದ ರೂಮಿಗೆ ಬಂದು ಎಲ್ಲ ಮುಗಿತು ಫ್ರೆಂಡ್ಸ್. ಮತ್ತೆ ಊರಿಗೆ ಹೋಗ್ತಾ ಇದ್ವಿ ನಾವು. ನೋಡಿ ನಮ್ಮ ಫ್ರೆಂಡ್ಸ್ ಗುರಿ ಅಂತ ಎಲ್ಲ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ನೋಡ್ಕೊಂಡು. ಹಾಗೆ ಅಲ್ಲಿ ಕಾಫಿ ಕುಡಿತಾ ತಿರ್ಗಾ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಬಂದು. ರೈಲ್ವೆ ಸ್ಟೇಷನ್ಗೆ ಬಂದಮೇಲೆ ಗೊತ್ತಾಯಿತು ಟ್ರೈನ್ ಬರೋದು ಲೇಟ್ ಆಗುತ್ತೆ ಅಂತ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಫ್ರೆಂಡ್ಸ್, ಅಂತೂ ಇತ್ತು ನಮ್ಮ ಟ್ರೈನ್ ಬಂತು. ಈಗ ನಮ್ಮ ಊರಿಗೆ ಹೊರಡಲು ನಾವು ಸಿದ್ಧರಿದ್ದೇವೆ. ಅಂತೂ ಇಂತೂ ರೈಲ್ಗೆ ಹತ್ತೋ ಫ್ರೆಂಡ್ಸ್. ನಮ್ಮ ಮಾಮು ಇಲ್ಲೇ ಕೂತಿದ್ದಾರೆ ಪಕ್ಕದಲ್ಲೇ. ಗೊತ್ತಾ ಬೆಳಿಗ್ಗೆ 6 ಗಂಟೆಗೆ ಮೆಜೆಸ್ಟಿಕ್ ಬಂದು ಇಳ್ಕೊಂಡು ಚನ್ನಪಟ್ಟಣಕ್ಕೆ 7:15 ಟ್ರೈನ್ ಇತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಪಯಣ ಊರಿನ ಕಡೆಗೆ ಹೊರಡ್ತಿದ್ದೀವಿ. ರಿಪೀಟು. ನೈಟ್ ಇವನ್ನ ಮುಖ ನೋಡ್ಬಿಟ್ಟು ನನಗೆ ನಿದ್ದೆ ಬರಲಿಲ್ಲ. ನನ್ನ ಸ್ನೇಹಿತನ ನೋಡಿದಾಗೆಲ್ಲ ನಾನು ಒಂದೇ ಡೈಲಾಗ್ ನೆನಪಾಗೋದು. ಅದೇನಂತೀರಾ ನೀವೇ ನೋಡಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ.
ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಬಂದು ನಮ್ಮ ಚನ್ನಪಟ್ಟಣಕ್ಕೆ. ಅಂತೂ ಇಂತೂ ನಮ್ಮೂರು ಬಂದೋ ಫ್ರೆಂಡ್ಸ್. ಇವತ್ತಾಗಿತ್ತು ಈ ಲಾಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.